KGF ಸಿನಿಮಾ ನಂತರ ಅದರಲ್ಲಿ ಆಕ್ಟ್ ಮಾಡಿದವರು ಮಾತ್ರ ಅಲ್ಲ, ಟೆಕ್ನಿಷಿಯನ್ಸ್ಗಳು ಇರಬಹುದು, ಎಲ್ಲರೂ ಕೂಡ ಬೇರೆ ಬೇರೆ ಪ್ಯಾನ್ ಇಂಡಿಯಾ ಕಡೆ ಎಲ್ಲ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಯ್ತು. ಶ್ರೀಕಾಂತ್ ಅವ್ರಿಗೂ ಆ ತರದ ಡಿಮ್ಯಾಂಡ್ KGF ನಿಂದ ಕ್ರಿಯೇಟ್ ಆಯ್ತಾ ಅಥವಾ ಅದಕ್ಕೂ ಮುಂಚೆನೂ ಭರವಸೆಯಲ್ಲಿ ಡಿಮ್ಯಾಂಡ್ ಇತ್ತ ಶ್ರೀಕಾಂತ್ಗೆ? ಮಾಡಿದೀನಿ ಮೇಡಮ್, ಅದಕ್ಕೆ ಮುಂಚೆನೂ ತಮಿಳು ಸಿನಿಮಾ ಮಾಡಿದೀನಿ, ಮದಿಪು ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಮೇಡಮ್, ನೋಡಿದೀರಾ ಮೇಡಮ್ ನೀವು? ನ್ಯಾಷನಲ್ ಅವಾರ್ಡ್ ಬಂತು ಮೇಡಮ್ 2017. KGF ಮುಂಚೆ ಮಾಡಿದ್ದು, ಸ್ಟೇಟ್ ಅವಾರ್ಡ್ ಬಂತು, ನ್ಯಾಷನಲ್ ಅವಾರ್ಡ್ ಬಂತು. ತುಳು ಲ್ಯಾಂಗ್ವೇಜ್ ನಂಗೆ ಭಾಷೆನೇ ಬರಲ್ಲ, ಎಡಿಟ್ ಮಾಡಿದೀನಿ. ಸೊ ನನಗೆ ಅಂದ್ರೆ ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾನು ಮಾಡಿದೀನಿ, ತಮಿಳ್ ಮಾಡಿದೀನಿ, ಹಿಂದಿ ಮಾಡಿದೀನಿ. ಮಿರ್ಜಾಪುರ್ ಡೈರೆಕ್ಟರ್ ಜೊತೆ ಒಂದು ಸೀರೀಸ್ ಮಾಡಿದೀನಿ, ವರ್ಕ್ ಮಾಡಿದೀನಿ. ಮಿರ್ಜಾಪುರ್ ಡೈರೆಕ್ಟರ್ ಅವರು ನಮ್ಮ ಸಿಂಗ್ ಅವ್ರ ಹೆಸರು ಹೇಳ್ತೀನಿ ಬರ್ತಿಲ್ಲ, ಅವ್ರ ಜೊತೆ ವರ್ಕ್ ಮಾಡಿದೀನಿ. ಅಂದ್ರೆ ನಾನು ಎಲ್ಲಾರ ಜೊತೆ ವರ್ಕ್ ಮಾಡಿದೀನಿ. ಪ್ಯಾನ್ ಇಂಡಿಯಾ ಏನಿಲ್ಲ ಮೇಡಮ್, ಕನ್ನಡ ಸಿನಿಮಾ, ಕನ್ನಡದವರು, ಕನ್ನಡದಲ್ಲಿ ಕನ್ನಡ ಅಂದ್ರೆ ಅಭಿಮಾನ ಮಾಡ್ಕೊಂಡು ಹೋಗ್ಬೇಕು, ಎಲ್ಲಿ ಸಿಕ್ಕಿದ್ರು ವರ್ಕ್ ಮಾಡ್ಬೇಕು ಅನ್ನೋದು. ಓಕೆ, ಆ ಬಾಂಡಿಂಗ್ ಹಂಗೆ ಇದೆ ಅಂತ ಹೇಳಿದ್ರಿ KGF ಟೀಮ್ ಜೊತೆ. ಟಾಕ್ಸಿಕ್ ಸಿನಿಮಾಗೆ ಏನಾದ್ರು ಶ್ರೀಕಾಂತ್ ಸರ್ಗೆ ಅಪ್ರೋಚ್ ಬಂದಿತ್ತಾ? ಇಲ್ಲ ಮೇಡಮ್, ಖಂಡಿತ ಇಲ್ಲ. ನನ್ನ ಅದೇ ಸ್ವಲ್ಪ ಗ್ಯಾಪ್ ಆಯ್ತು, ನಂದೊಂದು ಬೇರೆ ಬಿಸ್ನೆಸ್ ಮಾಡಕ್ ಹೋದೆ, ಬಿಸ್ನೆಸ್ ಇತ್ತು ಮಧ್ಯದಲ್ಲಿ, ಅದು ಮಾಡಕ್ ಹೋಗಿ ನಾನೊಂದ್ ಸ್ವಲ್ಪ ಅದರಲ್ಲೂ ಒಂಚೂರು ಗ್ಯಾಪ್ ತಗೊಂಡಿದ್ದೆ. ಅದಾದ್ಮೇಲೆ ಮತ್ತೆ ವಾಪಸ್ಸು ಅದು ಸೆಟ್ರೇಟ್ ಆಯ್ತು. ಈಗ ಮತ್ತೆ ವಾಪಸ್ಸು ಸಿನಿಮಾದಲ್ಲೇ ಇದೀನಿ. ಯಾರು ಅಪ್ರೋಚ್ ಅಲ್ಲ, ಆತರ ಎಲ್ಲ ಏನು ಮಾಡಿಲ್ಲ ಮೇಡಮ್. ಅದ್ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಸಿನಿಮಾಗಳು ಬಂದಿದೆ, ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ, ಮಾಡ್ತಾನೆ ಇರ್ತೀನಿ ಮೇಡಮ್. ಶ್ರೀಕಾಂತ್ ಅವ್ರ ರೆಮ್ಯುನರೇಷನ್ KGF ನಿಂದ ಜಾಸ್ತಿ ಆಗಿದ್ದ ಅದಕ್ಕೂ ಮುಂಚೆಯಿಂದನ? ಅಟ್ ಪ್ರೆಸೆಂಟ್ ಎಷ್ಟಿದೆ, ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ? ಅಲ್ಲ, ಮುಂಚೆಯಿಂದ ರೆಮ್ಯುನರೇಷನ್ ಏನು ಎಕ್ಸ್ಪೆಕ್ಟೇಷನ್ ಅಂದ್ರೆ, ನನ್ನ ಕೆಲ್ಸಕ್ಕೆ ನಾನು ಟೈಮ್ ಕೇಳ್ತೀನಿ ಮೇಡಮ್. ಬೇಸಿಕ್ ಆಗಿ ಕೆಲಸ ಒಂದು ಜಾಬ್ ಕೊಟ್ರೆ ಅದಕ್ಕೆ ಎಷ್ಟು ಟೈಮ್ ಬೇಕು ಅಂತ ಒಂದು ನನಗೆ ಮೈಂಡಲ್ಲಿ ಇರುತ್ತೆ, ಅದಕ್ಕೊಂದು ರೆಮ್ಯುನರೇಷನ್ ಕೇಳ್ತೀನಿ. ಡಿಮ್ಯಾಂಡ್ ಮಾಡೋದು, ಹೈಕ್ ಮಾಡೋದು, ಆ ಥರದ್ದೆಲ್ಲ ಏನಿಲ್ಲ. ನಾನು ಈ ಪಿಕ್ಚರ್ ಇಷ್ಟು ದಿನ ವರ್ಕ್ ಮಾಡ್ಬೇಕಾ, ಇಷ್ಟು ಪೇಮೆಂಟ್ ಕೊಡಿ ಅಂತ ಕೇಳ್ತೀನಿ. ಕೊಟ್ರೆ ಖಂಡಿತ ವರ್ಕ್ ಮಾಡ್ತೀನಿ ಮೇಡಮ್. ಯಾವ ಪಿಕ್ಚರ್ ಆದ್ರೂ ಮಾಡ್ತೀನಿ ಮೇಡಮ್. ಚಿಕ್ಕ ಬಜೆಟ್ ಪಿಕ್ಚರ್ ಮಾಡ್ತಿದ್ದೀನಿ, ಇವತ್ತಿಗೂ ಮಾಡ್ತೀನಿ. ಒಂದು ಸೊನ್ನೆ ಒಂದು ಮಾತು ಅಂತ ಒಂದು ಪಿಕ್ಚರ್ ಮಾಡ್ತಿದ್ದೀನಿ ಮೇಡಮ್. ತುಂಬಾ ಕಡಿಮೆ ಬಜೆಟ್, ತುಂಬಾ ಅವ್ರಿಗೆ ಸ್ಕ್ರೀನ್ ಪ್ಲೇ ಇಂದ ಹಿಡಿದು ಎಲ್ಲಾದ್ರಲ್ಲೂ ನಾನು ಇನ್ವಾಲ್ವ್ ಆಗಿ ವರ್ಕ್ ಮಾಡ್ಕೊಡ್ತಾ ಇದ್ದೀನಿ. ಅವ್ರ ಹತ್ರ ನಾನು ದುಡ್ಡೇ ತಗೊಂಡಿಲ್ಲ ಮೇಡಮ್, ಫ್ರೀಯಾಗಿ ಮಾಡ್ತಿದ್ದೀನಿ. ಯಾಕಂದ್ರೆ ಪಾಪ ಥಿಯೇಟರ್ ಹುಡುಗರು ಏನೋ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಸಿನಿಮಾ ಮಾಡ್ತಿದ್ದಾರೆ. ಆ ತರನು ಸಪೋರ್ಟ್ ಮಾಡ್ತಿದ್ದೀನಿ ಮೇಡಮ್. ಅಂದ್ರೆ ಸಿನಿಮಾ ಅಂದ್ರೆ ನನ್ಗೆ ಇಷ್ಟ. ಸೊ ಕತೆ ಚೆನ್ನಾಗಿತ್ತು. ಸರ್, ಲಾಸ್ಟ್ ಪ್ರಶ್ನೆ, ಯಶ್ ಅವರ ಬೆಳವಣಿಗೆ ಬಗ್ಗೆ ನೀವು KGF ಸೆಟ್ ಅಲ್ಲಿ ನೋಡಿದ್ದಕ್ಕೂ ಇವತ್ತಿನ ಯಶ್ ಸರ್ಗೂ ಏನ್ ಡಿಫ್ರೆನ್ಸ್ ಅಂತ ಅನ್ಸುತ್ತೆ? ಅವರು ಅದೇ ಅವ್ರ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತಾರೆ ಶ್ರೀಕಾಂತ್? ಮೇಡಮ್, ಅವರು ನನಗೆ KGF ಮುಂಚೆಯಿಂದನೂ ಫ್ರೆಂಡ್. ನಾವೆಲ್ಲ ಸೀರಿಯಲ್ ಇಂದಾನೆ ಬಂದವರಲ್ವಾ, ಸೀರಿಯಲ್ ಇಂದಾನೆ ಬಂದವರು ನಾವೆಲ್ಲ. ಅವರೊಟ್ಟಿಗೆ ಯಾವ್ದಾದ್ರು ಸೀರಿಯಲ್ ಮಾಡಿಲ್ಲ, ಬಟ್ ನಾವು ಮಾತಾಡಿದ್ವಿ, ತುಂಬಾ ಕ್ಲೋಸ್ ಆಗೇ ಮಾತಾಡ್ತಿದ್ವು. ದರ್ಶನ್ ಅವ್ರು ಫ್ರೆಂಡ್ ಹಂಗ್ ನೋಡಿದ್ರೆ, ದರ್ಶನ್ ಅವ್ರು ಫಸ್ಟ್ ಟೆಲಿಫಿಲ್ಮ್ ಎಡಿಟ್ ಮಾಡಿದ್ ನಾನೇ, ಫ್ರೆಂಡ್ಸ್ ಅಂಡ್ ಗರ್ಲ್ ಫ್ರೆಂಡ್ಸ್ ಅಂತ. ಶರಣ್ ಅವ್ರು ಆಕ್ಟ್ ಮಾಡಿದ್ದಾರೆ, ದರ್ಶನ್ ಅವ್ರು ಹೀರೋ. ಆಯ್ತಾ ಮೇಡಮ್, ಅವರು ಫ್ರೆಂಡೇ. ದುನಿಯಾ ವಿಜಯ್ ಅವರು ಫ್ರೆಂಡೇ, ಗಣೇಶ್ ಅವರು ಫ್ರೆಂಡೇ. ಎಲ್ಲಾರ ಜೊತೆನೂ ಒಡನಾಟ ಇದೆ ಮೇಡಮ್. ಅಂದ್ರೆ ಯಶ್ ಅವರು ಖುಷಿ ಇದೆ ಮೇಡಮ್, ಖಂಡಿತ ಇನ್ನೂ ಬೆಳೀಲಿ. ಕನ್ನಡ ಚಿತ್ರರಂಗದ ಎಲ್ಲಾ ನಾಯಕರು ಇನ್ನೂ ದೊಡ್ಡದಾಗಿ ಬೆಳಿಬೇಕು ಅನ್ನೋದು ಆಸೆ. ಒಳ್ಳೇದಾಗ್ಲಿ ಮೇಡಮ್, ಎಲ್ಲರಿಗೂ. ನಿಮ್ಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.